ಎಲ್ಲರಿಗೂ ನಮಸ್ತೆ. ಇವತ್ತು ಹುಣ್ಣಿಮೆ ಇರೋದರಿಂದ ನಾವು ಫುಲ್ ಮೂನ್ ರಿಚುವಲ್ಸ್ ಅಂದರೆ ಹುಣ್ಣಿಮೆಯ ಶಕ್ತಿಶಾಲಿ ವಿಧಾನವನ್ನು ಮಾಡೋಣ. ಓಕೆನಾ? ಸೊ ಇವತ್ತು ಅದಕ್ಕೆಲ್ಲ ಏನು ಬೇಕು ಆ್ಯಂಡ್ ಹುಣ್ಣಿಮೆ ಅಂದರೆ ಏನು, ಸೊ ಹುಣ್ಣಿಮೆ ಯಾಕೆ ಬರುತ್ತೆ, ಹುಣ್ಣಿಮೆಯಲ್ಲಿ ನಮಗೇನೆಲ್ಲ ಅನುಕೂಲಗಳಿವೆ ಅಂದರೆ ನಾವು ಏನೇ ನೆಗೆಟಿವ್ಸ್ ಇದ್ದರೆ ಫಸ್ಟ್ ಅದನ್ನು ರಿಲೀಸ್ ಮಾಡಬೇಕು. ಏನೇ ನೆಗೆಟಿವ್ಸ್ ಇದ್ದರೆ ನಾವೇನು ಮಾಡಬೇಕು, ರಿಲೀಸ್ ಮಾಡ್ತಾ ಹೋಗ್ತೀವಿ. ಆಮೇಲೆ ನಮ್ಮ ಮನಸ್ಸಿನಲ್ಲಿ ಎಷ್ಟೋ ಗೊಂದಲಗಳಿರ್ತವೆ, ಎಷ್ಟೋ ನೋವುಗಳಿರ್ತವೆ, ಅವು ಎಮೋಷನಲಿ ನಾವು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆಯ ದಿನ ಇರುತ್ತೆ. ಓಕೆ, ನಮ್ಮ ಮನಸ್ಸಲ್ಲಿರುವಂತಹ ನೋವುಗಳನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಥರ್ಡ್ ಏನಪ್ಪ ಅಂದರೆ ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್. ಸೊ ಇದು ರಿಲೀಸ್ ಆಯಿತು, ಕ್ಲೆನ್ಸಿಂಗ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀರಾ, ಗ್ರ್ಯಾಟಿಟ್ಯೂಡ್ ತಿಳಿಸ್ತಾ ಹೋಗ್ತೀರಾ. ಸೊ ನಾವು ಇರುವಂತಹ ಪ್ಲೇಸ್ಗಾಗಿರಬಹುದು, ಮಲಗುವಂಥ ಮಂಚ ಆಗಿರ್ಬೋದು, ಇರುವಂತಹ ಮನೆ, ಮಾಡುವಂತಹ ಕೆಲಸ, ಎಲ್ಲದಕ್ಕೂ ನಾವು ಕೃತಜ್ಞತೆ ತೋರಿಸ್ತಾ ಬಂದರೆ ಅಲ್ಲಿ ನಮಗೆ ಎನರ್ಜಿ ಅಪ್ಲಿಫ್ಟ್ ಆಗ್ತಾ ಬರುತ್ತೆ, ಜಾಸ್ತಿ ಆಗ್ತಾ ಬರುತ್ತೆ. ನಮ್ಮ ಎನರ್ಜಿ ಕನೆಕ್ಟ್ ಆಗ್ತಾ ಇರುತ್ತೆ ಯೂನಿವರ್ಸ್ ಜೊತೆ. ಓಕೆ, ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಏನಂದರೆ ಹೊಸ ಉದ್ದೇಶದ ಆರಂಭ. ಓಕೆ, ಹೊಸ ಉದ್ದೇಶದ ಆರಂಭ. ಸೊ ನೀವು ಏನೇ ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ಫಸ್ಟ್ ಏನು ಮಾಡಿರ್ತೀರಾ, ನಿಮ್ಮಲ್ಲಿರುವಂಥ ಓಲ್ಡ್ ಪ್ಯಾಟ್ರನ್ನ ರಿಲೀಸ್ ಮಾಡ್ತೀರಾ. ನೆಕ್ಸ್ಟು ಮನಃಶುದ್ಧಿ, ನಿಮ್ಮಲ್ಲಿರುವಂಥ ಎಮೋಷನ್ಸ್ನ ಏನು ಮಾಡ್ತೀರಾ, ಕ್ಲೆನ್ಸಿಂಗ್ ಮಾಡ್ತಾ ಹೋಗ್ತೀರಾ. ನಂತರ ಎಲ್ಲ ಆದಮೇಲೆ ಗ್ರ್ಯಾಟಿಟ್ಯೂಡ್ ತಿಳಿಸ್ತೀರ, ನಿಮ್ಮ ಹತ್ರ ಇರುವಂತಹ ವಸ್ತುಗಳಿಗೆ ಗ್ರ್ಯಾಟಿಟ್ಯೂಡ್ ತಿಳಿಸ್ತಾ ಹೋಗ್ತೀರ. ಓಕೆನಾ? ಅದೆಲ್ಲ ಆದ ನಂತರ ನಿಮ್ಮ ಮೈಂಡ್ ಖಾಲಿ ಇರುತ್ತೆ. ಖಾಲಿ ಇದ್ದಾಗ ಏನು ಮಾಡ್ತೀರಾ, ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ತುಂಬ ಒಳ್ಳೆಯ ಸಮಯವಾಗಿರುತ್ತೆ. ಓಕೆನಾ? ಸೊ ಇವಾಗ ಹೇಗೆ ನೀವು ರಿಲೀಸ್ ಮಾಡ್ತೀರಾ ಅಂದರೆ ಫಸ್ಟು ಬೇಕಾಗುವಂತಹ ವಸ್ತುಗಳು, ಒಂದು ಕ್ಯಾಂಡಲ್, ಒಂದು ಬೌಲ್ನಲ್ಲಿ ನೀರು ಮತ್ತು ಪೆನ್ನು ಮತ್ತು ಕಾಗದ, ಹಾಗೆ ಒಂದು ಕೂತ್ಕೊಳ್ಳೋಕ್ಕೆ ಶಾಂತವಾದಂತಹ ಸ್ಥಳ. ಓಕೆ, ಇಷ್ಟು ವಸ್ತುಗಳನ್ನು ಇಟ್ಕೊಂಡು ಫಸ್ಟ್ ಏನು ಮಾಡ್ತೀರಾ, ಮೊದಲನೇ ಸ್ಟೆಪ್ ಏನು, ಶುದ್ಧೀಕರಣ ಅಂದರೆ ಕ್ಲೆನ್ಸಿಂಗ್. ಓಕೆ, ಶುದ್ಧೀಕರಣವನ್ನು ಮಾಡ್ತಾ ಹೋಗಬೇಕು. ನೀವು ದೀಪ ಹಚ್ಚಿದ್ದೀರಾ ಅಥವಾ ಕ್ಯಾಂಡಲನ್ನು ಹಚ್ಚಿದ್ದೀರಾ, ಆಮೇಲೆ 3 ಆಳವಾದ ಉಸಿರಾಟವನ್ನು ತಗೊಳ್ತಾ ಇದ್ದೀರಾ. ನನ್ನ ಜೀವನದಲ್ಲಿ ನನಗೆ ಅಗತ್ಯವಿಲ್ಲದ ಎಲ್ಲವನ್ನು ನಾನು ಬಿಡುತ್ತೇನೆ ಎಂದು ಮನಸ್ಸಲ್ಲಿ ಹೇಳ್ತಾ ಇರಬೇಕು. ಓಕೆ, ಇದನ್ನು ಅಫರ್ಮೇಷನ್ ಅಂತ ಹೇಳ್ತಾರೆ. ಸೊ 3 ಆಳವಾದ ಉಸಿರಾಟದ ನಂತರ ಈ ಟೈಪ್ ಹೇಳ್ತಾ ಬನ್ನಿ, ನನ್ನ ಜೀವನದಲ್ಲಿ ನನಗೆ ಅಗತ್ಯವಿಲ್ಲದ ಎಲ್ಲವನ್ನು ನಾನು ಬಿಡುತ್ತೇನೆ. ಓಕೆ, ನೆಕ್ಸ್ಟು ಸ್ಟೆಪ್ 2. ಸ್ಟೆಪ್ 2 ಅಲ್ಲಿ ಏನು ಮಾಡ್ತೀರಾ, ಬರೆಯುವುದು ಮತ್ತು ಅದನ್ನು ಸುಟ್ಟು ಹಾಕುವುದು. ಸೊ ಏನು ಬರೀತೀರಾ, ನಿಮ್ಮಲ್ಲಿರುವಂತಹ ಭಯ, ನಿಮ್ಮಲ್ಲಿರುವಂಥ ಅತಿಯಾದ ಯೋಚನೆ, ಹಾಗೆ ನಿಮ್ಮಲ್ಲಿರುವಂತಹ ದುಃಖ, ಹಳೆಯ ನೋವು ಎಲ್ಲ, ಯಾರಾದರೂ ನಿಮಗೆ ಮೋಸ ಮಾಡಿದರೆ, ಯಾರಾದರೂ ನಿಮಗೆ ನೋವು ಮಾಡಿದರೆ, ಎಲ್ಲ ನಿಮ್ಗೆ ಏನೇನು ನೋವುಗಳಿದಾವೆ ಎಲ್ಲದನ್ನು ಬರಿತಾ ಹೋಗ್ತೀರಾ. ಓಕೆ, ಬರೆದಾದ ನಂತರ ಆ ಕಾಗದವನ್ನು ಏನು ಮಾಡ್ತೀರಾ, ಹರಿದು ಹಾಕಿ ಅಥವಾ ಸುತ್ತಿಬಿಟ್ಟು ಅದನ್ನು ಬೆಂಕಿಯಲ್ಲೇ ಸುಟ್ಟು ಬಿಡಬೇಕು. ಓಕೆ, ಸೊ ನಿಮ್ಮ ಮನೇಲಿ ಕ್ಯಾಂಡಲ್ ಇರುತ್ತೆ, ಏನೋ ಇರುತ್ತೆ, ಅದನ್ನು ಸುಟ್ಟು ಬಿಡಬೇಕು. ಅದನ್ನು ಸುಡುವಾಗ ಏನು ಹೇಳ್ತೀರಾ, ನಾನು ಇದನ್ನು ಶಾಂತಿಯಿಂದ ಬಿಡುತ್ತೇನೆ, ನಾನು ಇದನ್ನು ಶಾಂತಿಯಿಂದ ಬಿಡುತ್ತೇನೆ. ಓಕೆ, ನೆಕ್ಸ್ಟ್ ಸ್ಟೆಪ್ 3. ಸ್ಟೆಪ್ 3 ಏನಿರುತ್ತೆ, ಇವತ್ತು ಫುಲ್ ಮೂನ್ ಆಗಿರೋದ್ರಿಂದ ನೈಟ್ ನೀವೇನು ಮಾಡ್ತೀರಾ ಅಂದರೆ ಒಂದು ಬೌಲಲ್ಲಿ ನೀರನ್ನು ಒಂದು ಬೌಲಲ್ಲಿ ಇಟ್ಟಿರ್ತೀರ. ಓಕೆನಾ? ಅದನ್ನು ಎಲ್ಲಿ ಇಡ್ತೀರಾ ಅಂದರೆ ಚಂದ್ರನ ಬೆಳಕು ಎಲ್ಲಿ ಬರುತ್ತೆ ಅಲ್ಲಿ ಇಡಬೇಕು ನೀವು. ಇದು ಅಥವಾ ಟೆರಸ್ ಮೇಲೆ ಇರ್ಬೋದು, ಅಥವಾ ಮನೆಯ ಹಿಂದಿನ ಭಾಗ ಇರ್ಬೋದು, ಅಥವಾ ಕಿಟಕಿಯ ಪಕ್ಕದಲ್ಲಿರ್ಬೋದು. ಏನು ಮಾಡ್ತೀರಾ, ಬೌಲಲ್ಲಿ ನೀರನ್ನು ಇಟ್ಟು ಇವತ್ತು ನೈಟ್ ಇಟ್ಟು ನಾಳೆ ಬೆಳಗ್ಗೆ ತಕ್ಕೊಂಡು ನಿಮ್ಮ ಮುಖ ತೊಳೆಯೋದಕ್ಕೆ ಬಳಸ್ಕೊಳ್ಳಿ,
ಅಥವಾ ಮನೆಗೆ ಸಿಂಪಡಿಸಿ ಅಥವಾ ಗಿಡಗಳಿಗೆ ಹಾಕಿ ಒಟ್ಟು ಈ ಟೈಪ್ ಮಾಡ್ತಾ ಬನ್ನಿ. ಸೊ ಇಷ್ಟೆಲ್ಲ ಪ್ರೊಸೀಜರ್ನ ಹುಣ್ಣಿಮೆ ಟೈಮಲ್ಲಿ ಮಾಡಿದರೆ ನಿಮ್ಮ ಆಸೆ ಈಡೇರುತ್ತಾ ಬರುತ್ತೆ. ಓಕೆನಾ? ಸೊ ಇಷ್ಟೆಲ್ಲ ನಿಮ್ಮಲ್ಲಿರುವಂಥ ನೆಗೆಟಿವಿಟಿ ಎಲ್ಲ ರಿಲೀಸ್ ಆಯಿತು, ಎಲ್ಲ ಆಯಿತು. ನೆಕ್ಸ್ಟ್ ಡೇ ಏನು ಮಾಡ್ತೀರಾ? ನೆಕ್ಸ್ಟ್ ಡೇ ನಿಮಗೇನು ಮ್ಯಾನಿಫೆಸ್ಟೇಷನ್ ಬೇಕಾಗಿದೆ, ನಿಮ್ಮ ಲೈಫಲ್ಲಿ ಏನು ಬೇಕಾಗಿದೆ ಅದನ್ನು ನೀವು ಬರಿತಾ ಹೋಗಬೇಕು. ಓಕೆ? ಬರೆದ್ಬಿಟ್ಟು ಯೂನಿವರ್ಸ್ಗೆ ಒಪ್ಪಿಸಬೇಕು. ಯೂನಿವರ್ಸ್ ನನಗೆ ಇದು ಬೇಕಾಗಿದೆ ಅಂತ. ಓಕೆನಾ? ಇಷ್ಟು ಹೇಳಿ ಆ ಪೇಪರ್ನ ಸುಟ್ಟು ಅದನ್ನು ಹೊರಗಡೆ ಹೋಗ್ಬಿಟ್ಟು ಏನು ಮಾಡ್ತೀರಾ? ಯೂನಿವರ್ಸ್ ಕಡೆ ಮುಖ ತೋರಿಸ್ತಾ, ಯೂನಿವರ್ಸ್, ಬ್ರಹ್ಮಾಂಡವೇ ನನಗೆ ಆರೋಗ್ಯ, ಸಂಪತ್ತು, ಸಮೃದ್ಧಿ ಎಲ್ಲವನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನನ್ನ ಎಲ್ಲ ಆಸೆಗಳನ್ನು ಈಡೇರಿಸಿದ್ದಕ್ಕೆ ಅಂತ ನಿಮ್ಮ ಇಂಟೆನ್ಷನ್ ಏನಿದೆ ಅದನ್ನು ಕೂಡ ಈಡೇರಿಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಮೇಲೆ ನೋಡ್ತಾ ಅದನ್ನು ಹೋಗ್ಬಿಡಿ. ಓಕೆನಾ? ಮತ್ತು ಹಿಂದೇನು ನೋಡಬೇಡಿ, ಬಂದು ಕೈ ತೊಳ್ಕೊಂಡು ಬಿಡಿ ಅಷ್ಟೇ. ಓಕೆ? ಸೊ ನೆಕ್ಸ್ಟ್ ಡೇ ಮಾಡಬೇಕು, ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ? ಥ್ಯಾಂಕ್ ಯು. ಸೊ ಇದು ಯಾವಾಗಲೂ ಹುಣ್ಣಿಮೆ ಟೈಮಲ್ಲಿ ಮಾಡ್ತಾ ಬರಬೇಕು. ಓಕೆ, ಡನ್. ಥ್ಯಾಂಕ್ ಯು.